ನಮಸ್ಕಾರ ವೀಕ್ಷಕರೇ, ಶ್ರೀ ಶ್ರೀ ಗುರುಕೃಪಾ ಸಂಜೀವನಿ ಆಯುರ್ವೇದ ಪರಂಪರೆ ನಾಟಿ ಚಿಕಿತ್ಸೆ ವೈದ್ಯ ಲೋಕ. ಇವತ್ತು ನಿಮಗೆ ಒಂದು ವೈದ್ಯನ ನಾನು ನಿಮಗೆ ತಿಳುವಳಿಕೆಗಳನ್ನ ಮಾಡಿಕೊಡ್ತೀನಿ ವೀಕ್ಷಕರೇ, ಗಮನದಲ್ಲಿಟ್ಕೊಳ್ಳಿ. ನೋಡಿ ವೀಕ್ಷಕರೇ, ಇದು ಸರ್ವೇ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಇರ್ತಕ್ಕಂಥ ಜನ ಇದನ್ನು ನೋಡಿರ್ತಾರೆ. ಇದು ಬಂದು ಸೀತಮ್ಮನ ಕತ್ತಿನ ಹಾರ ಅಂತೇಳ್ಬಿಟ್ಟು, ಸೀತಮ್ಮನ ಕತ್ತಿನ ಹಾರ, ಇದನ್ನು ತೆಲುಗಲ್ಲಿ ಹೇಳ್ತಾರೆ ಸೀತಮ್ಮನ ಪೋಗಲು ಅಂತ. ಇದು ಸೀತಮ್ಮನಿಗೇನೆ ಅಯ್ಯಮ್ಮಪ್ಪ ಅದು ಹಾರ ಅಂತೇಳಿ, ಇದು ಒಂದು ಗೋಲ್ಡ್. ಇದು ಅಂದಿನ ಕಾಲದಲ್ಲಿ ಇದೊಂದು ಗೋಲ್ಡ್. ಇದಕ್ಕೆ ಮರ ಮೇಲ್ಗಡೆ ಗಿಡ ಇಲ್ಲ, ಬರೀ ಕಾಣಿಸೋದೆ ಅಷ್ಟೇ. ಕೆಳಗಡೆ ಏನು ಬೇರು ಗೀರು ಗಿಡ ಪಡ ಏನೂ ಇರೋದಿಲ್ಲ ವೀಕ್ಷಕರೇ. ಇದು ಎಲ್ಲ ಹಾಕಿದ್ರೆ ಅಲ್ಲೇ ಇದು ಹರಡಿಕೊಳ್ಳುತ್ತೆ. ಅಂಥ ಒಂದು ಈ ಸೀತಮ್ಮನ ಹಾರ ಇದು ವೈದ್ಯದಲ್ಲಿ ಭಾಳ ಪ್ರಯೋಜನಕಾರಿ. ಯಾಕೆಂದರೆ ಹೆಂಗೆ ಅಂದರೆ, ಇದು ಸರ್ವೇ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಎಲ್ಲಿ ನೀರಾವರಿಗಳು ಜಾಸ್ತಿ ಇರ್ತವೋ ಬೇಲಿಗಳ ಮೇಲೆ ಅದೇ ಹಬ್ಕೊಂಡಿರುತ್ತೆ. ಇದೇನಕ್ಕೂ ಆಗೋದಿಲ್ಲ, ಇದೇನು ಪ್ರಯೋಜನ, ಸುಮ್ಮನೆ ಏನೋ ಅಂದ್ಕೊಂಡಿದೆ ಅಂತಕ್ಕಂಥದ್ದನ್ನು ಅಲ್ವೇ ಜನಗಳನ್ನ ಸುಮಾರು ಜನ ಇದಕ್ಕೆ ಅನುಭವ ಇಲ್ಲದೆ ಇರೋರು ಅದನ್ನೇ ಅನ್ಕೊತಾರೆ. ಇದು ತುಂಬ ವೈದ್ಯದಲ್ಲಿ ಭಾಳ ಪ್ರಯೋಜನಕಾರಿ. ಈ ವೈದ್ಯನ ಹೊಟ್ಟೆಗೆ ತಿನ್ನುವಂಥ ರೀತಿಯಿಂದ ಇದೆ. ಹೊಟ್ಟೆಗೆ ತಿನ್ನೋದಕ್ಕೆ ಸ್ವಲ್ಪ ಇದನ್ನು ಶುದ್ಧಿ ಮಾಡ್ಕೋಬೇಕಾಗುತ್ತೆ. ಶುದ್ಧಿ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ. ಶುದ್ಧಿ ಮಾಡ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಬೇದಿ ಮತ್ತು ಇಂತಹ ವಮನಗಳು. ಇದು ತುಂಬ ವಯಸ್ಸಾಗಿರುವಂಥವ್ರಿಗೆ ಮಂಡಿ ನೋವು, ಹಿಂದೆ ನಡ ನೋವು, ಕೀಲು ನೋವುಗಳು ಇಂಥದಕ್ಕೆ ತುಂಬ ಪ್ರಯೋಜನಕಾರಿ. ಇದನ್ನು ಒಂದಷ್ಟು ಇಷ್ಟು ಒಂದು ಸುಮಾರು ಒಂದು ಇಡಿಗಿನ್ನ ಜಾಸ್ತಿಯಾಗಿ, ಒಂದು ಇಡಿ ಅಂದರೆ ಒಂದಿಷ್ಟು ಕಿತ್ತು ಇದನ್ನು ಸ್ವಲ್ಪ ಎಣ್ಣೆ ಅಂದರೆ ಇಲ್ಲ ಕೊಬ್ಬರಿ ಎಣ್ಣೆ ಆಗ್ಬೋದು, ಇಲ್ಲ ಎಳ್ಳೆಣ್ಣೆ ಆಗ್ಬೋದು, ಇಲ್ಲ ಕೈ ಎಣ್ಣೆ ಆಗ್ಬೋದು. ಕೈ ಎಣ್ಣೆ ಆಗ್ಬೋದು. ಈ ಮೂರೂ ಎಣ್ಣೆ ಹಾಕಿ ಈ ಸೊಪ್ಪಿನ ಒಳಗಡೆ ಹಾಕಿ ಚೆನ್ನಾಗಿ ಹುರಿದು ಒಂದು ಬಟ್ಟೆಲ್ಲಿ ಹಾಕ್ಕೊಂಡು ಗಂಟು ಕಟ್ಟಿ ನೋವಿರುವಂಥ ಜಾಗಗಳಿಗೆ ಕಾಪಡ ಮಾಡೋದ್ರಿಂದ ಅರ್ಧ ಗಂಟೆಯಲ್ಲಿ ರಿಲೀಫ್ ಆಗುತ್ತೆ ನೋವು. ಅಂಥ ಒಂದು ಪ್ರಯೋಜನಕಾರಿ. ಯಾವ ಕೀಲುಗಳಲ್ಲೇ ಇರಲಿ, ಇವಾಗ ಅಲ್ವೇ ಜನ ಬಿದ್ದೋಗಿರ್ತಾರೆ, ಹಳೆ ನೋವು ಹಂಗೆ ಉಳ್ಕೊಂಡಿರ್ತದೆ, ಅದು ವಾಸಿ ಆಗಿರಲ್ಲ, ಡಾಕ್ಟ್ರಿಗೆಲ್ಲ ತೋರಿಸಿರ್ತಾರೆ, ಸಾಕಷ್ಟು ಗುಳಿಗೆಗಳನ್ನ ನುಂಗಿರ್ತಾರೆ, ಎಣ್ಣೆ ಮಸಾಜ್ ಮಾಡ್ಕೊಂಡಿರ್ತಾರೆ, ಆದರೂ ಹೋಗಿರಲ್ಲ. ಅಂಥದಕ್ಕೆ ಇದು ಪ್ರಯೋಜನಕಾರಿ. ಒಂದೇ ದಿನ ಮಾಡಿದ್ರೆ ಹೋಗೋದಿಲ್ಲ. ಮಿನಿಮಮ್ಮು ಒಂದು 3-4 ದಿನ ಬಿಡದೆ ಇದನ್ನು ನೀವು ಅದೇ ರೀತಿಯಾಗಿ ಶಾಖ ಕೊಟ್ಕೊಂಡು ಬರ್ತಾ ಇದ್ದರೆ ನಿಮ್ಮ ನೋವು ಕಡಾಖಂಡಿತವಾಗಿ ಇದು ಹೋಗುತ್ತೆ ವೈದ್ಯರೇ. ಅತಿ ಮೀರಿ ಆಕಸ್ಮಿಕವಾಗಿ ನೀವೇನು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ವೀಕ್ಷಕರೇ, ಇಲ್ಲಿ ಬನ್ನಿ, ಇದೇ ಮೂಲಿಕೆ ಒಳಗಡೆ ನಾವು ನಿಮಗೆ ಇಲ್ಲಿ ವೈದ್ಯನ ನಾವು ಮಾಡ್ತೀವಿ ವೀಕ್ಷಕರೇ. ಇದನ್ನು ಸರ್ವೇ ಸಾಮಾನ್ಯವಾಗಿ ಪ್ಯಾರಲಿಸಿಸ್ ಆಗಿರುತ್ತೆ ಅವರಿಗೆ ಹಳ್ಳೆಣ್ಣೆ ಹಾಕಿ ಇದನ್ನು ಬೇಯಿಸಿದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಆ ಕಾಪಡಗಳು ಕೊಡಬಾರ್ದು. ಪ್ಯಾರಲಿಸ್ ಆಗದೇ ಇರುವಂಥವ್ರಿಗೆ ಎಂಥ ನೋವೇ ಇರಲಿ, ಇದನ್ನು ಒಂದು 3-4 ದಿನಗಳ ಕಾಲ ಇದನ್ನು ನೀವು ಕೊಡೋದ್ರಿಂದ ನೋವುಗಳು ಹೋಗ್ತಾವೆ ವೀಕ್ಷಕರೇ. ಇದನ್ನು ಚೆನ್ನಾಗಿ ಜ್ಞಾನ ಇಟ್ಕೊಳ್ಳಿ. ಬೇಲಿಗಳ ಮೇಲೆ ಮಾತ್ರ ಹರಡುತ್ತೆ, ಇದು ನೆಲದಲ್ಲಿ ಹರಡೋದಿಲ್ಲ, ಬೇಲಿ ಮೇಲೆ ಹರಡುತ್ತೆ. ಒಂದು ಸ್ವಲ್ಪ ಕಿತ್ಕೊಂಡು ನಿಮ್ಮ ಮನೆ ಮುಂದೆ ಕೂಡ ಇಷ್ಟು ಕಿತ್ಕೊಂಡು ನಿಮ್ಮ ಬೇಲಿ ಮೇಲೆ ಹಾಕ್ಕೊಂಡ್ರೆ ಇನ್ನೊಂದು 3 ತಿಂಗಳು ಬಿಡೋದಕ್ಕೆ ಸುಮಾರು ಅಷ್ಟಗಲ ಆಗಿರುತ್ತೆ. ಇದಕ್ಕೆ ಬುಡನೇ ಇಲ್ಲ, ಇದು ಅಂತರಂಗದಲ್ಲೇ ಬೆಳೆಯುವಂಥದ್ದು ಇದು ವೀಕ್ಷಕರೇ. ಇದು ತುಂಬ ಪ್ರಯೋಜನಕಾರಿ
ಆಗಿರ್ತದೆ. ವೈದ್ಯರನ್ನು ನೀವು ಇವತ್ತು ವೈದ್ಯರ ಹತ್ರ ಕೇಳ್ತಾ ಇದ್ದೀರಾ, ಈ ವೈದ್ಯಕೀಯನ ಕರೆಕ್ಟಾಗಿ ನೀವು ಮಾಡಿಕೊಳ್ಳಿ ವೀಕ್ಷಕರೇ. ಇದರಲ್ಲಿ ಒಳ್ಳೆ ಪ್ರಯೋಜನಕಾರಿ ಇದೆ. ನಿಮ್ಮ ಕೈಲಾಗಿಲ್ಲ ಅಂದರೆ ಬನ್ನಿ ವೀಕ್ಷಕರೇ. ಎಂಥ ನೋವುಗಳಿರಲಿ, ಎಂಥ ಹಳೆಯ ನೋವಿರಲಿ, ನಾವೇ ಇಲ್ಲಿ ಖುದ್ದ ನಿಮ್ಮನ್ನು ಇಲ್ಲಿ ನಾವು ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ನಾವು ಸದಸಿದ್ಧಾಂತವಾಗಿದ್ದೀವಿ ವೀಕ್ಷಕರೇ.